ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತದ ರಾಜತಾಂತ್ರಿಕ ವಲಯದಲ್ಲಿ ಇಂದು ಒಂದು ದೊಡ್ಡ ಸುದ್ದಿ ಸದ್ದು ಮಾಡ್ತಿದೆ. ಅದೇನಪ್ಪ ಅಂದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ UNSCಯಲ್ಲಿ ಕಾಯಂ ಸದಸ್ಯತ್ವ ಪಡೆಯಬೇಕೆಂಬ ಭಾರತದ ದಶಕಗಳ ಕನಸಿಗೆ ಚೀನಾ ಈಗ ಒಂದು ಸಕಾರಾತ್ಮಕ ಸಂಕೇತ ನೀಡಿದೆ. ಹೌದು, ಇಷ್ಟು ದಿನ ಮೌನವಾಗಿದ್ದ ಅಥವಾ ವಿರೋಧ ವ್ಯಕ್ತಪಡಿಸುತ್ತಿದ್ದ ಚೀನಾ ಈಗ ತನ್ನ ನಿಲುವನ್ನು ಸ್ವಲ್ಪ ಬದಲಿಸಿಕೊಂಡಂತೆ ಕಾಣ್ತಿದೆ. ಅಷ್ಟಕ್ಕೂ ನವದೆಹಲಿಯಲ್ಲಿ ನಡೆದ ಆ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಆಗಿದ್ದೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಚೀನಾದ ಬದಲಾದ ವರಸೆ. ಕಳೆದ ಫೆಬ್ರವರಿ 10, 2026ರಂದು ನವದೆಹಲಿಯಲ್ಲಿ ಒಂದು ಪ್ರಮುಖ ಮಾತುಕತೆ ನಡೆಯಿತು. ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾದ ವಿಕ್ರಮ್ ಮಿಸ್ರಿ ಮತ್ತು ಚೀನಾದ ಉಪ ವಿದೇಶಾಂಗ ಸಚಿವರಾದ ಮಾ ಜುವೋಕ್ಸು ಮುಖಾಮುಖಿಯಾಗಿದ್ದರು. ಈ ಸಂದರ್ಭದಲ್ಲಿ ಚೀನಾ ಒಂದು ಮಹತ್ವದ ಮಾತು ಹೇಳಿದೆ. ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಪಡೆಯಬೇಕೆಂಬ ಆಕಾಂಕ್ಷೆಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಅದನ್ನು ಗೌರವಿಸುತ್ತೇವೆ. ಕೇಳಲು ಇದು ಸಾಮಾನ್ಯ ಎನಿಸಿದರೂ ಚೀನಾದ ಈ ಗೌರವಿಸುತ್ತೇವೆ ಅನ್ನೋ ಪದದ ಹಿಂದೆ ದೊಡ್ಡ ರಾಜತಾಂತ್ರಿಕ ಅರ್ಥವಿದೆ. ಅಮೆರಿಕ, ರಷ್ಯಾ, ಫ್ರಾನ್ಸ್ ಮತ್ತು ಬ್ರಿಟನ್ ಈಗಾಗಲೇ ಭಾರತಕ್ಕೆ ನೇರ ಬೆಂಬಲ ನೀಡಿವೆ. ಆದರೆ ಚೀನಾ ಮಾತ್ರ ಯಾವಾಗಲೂ ಹಿಂದೇಟು ಹಾಕುತ್ತಿತ್ತು. ಈಗ ಅವರ ಈ ಸಾಫ್ಟ್ ಕಾರ್ನರ್ ಭಾರತದ ಪಾಲಿಗೆ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳಬಹುದು. ಗಡಿ ಶಾಂತಿ ಮತ್ತು ಬ್ರಿಕ್ಸ್ ಸಾರಥ್ಯ. ಈ ಮಾತುಕತೆ ನಡೆದಿದ್ದು ಬ್ರಿಕ್ಸ್ ಶೃಂಗಸಭೆಯ ನಡುವೆ. ವಿಶೇಷ ಅಂದರೆ 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ನಮ್ಮ ಭಾರತ ವಹಿಸಿಕೊಂಡಿದೆ. ಇದಕ್ಕೆ ಚೀನಾ ಕೂಡ ಫುಲ್ ಸಪೋರ್ಟ್ ನೀಡಿದೆ. ಇನ್ನು 2020ರ ಲಡಾಖ್ ಸಂಘರ್ಷದ ನಂತರ ತಮ್ಮ ಹದಗೆಟ್ಟಿದ ಸಂಬಂಧವನ್ನು ಸರಿಪಡಿಸಲು ಉಭಯ ದೇಶಗಳು ನಿರ್ಧರಿಸಿವೆ. ಗಡಿಯಲ್ಲಿ ಶಾಂತಿ ಕಾಪಾಡುವುದು ಮಾತ್ರವಲ್ಲದೆ ದೈನಂದಿನ ವ್ಯವಹಾರಗಳಿಗೂ ಈಗ ಮರುಜೀವ ಸಿಗಲಿದೆ. ಮೊದಲನೆಯದಾಗಿ ವೀಸಾ ಪ್ರಕ್ರಿಯೆ ಸುಲಭವಾಗಲಿದೆ. ಎರಡನೆಯದಾಗಿ ಕೈಲಾಸ ಮಾನಸ ಸರೋವರ ಯಾತ್ರೆ ಮತ್ತೆ ಶುರುವಾಗಲಿದೆ. ಮತ್ತು ಪ್ರಮುಖವಾಗಿ ಭಾರತ ಮತ್ತು ಚೀನಾ ನಡುವೆ ನೇರ ವಿಮಾನಯಾನ ಆರಂಭಿಸಲು ಮಾತುಕತೆ ನಡೆದಿದೆ. ಇದು ನಿಜವಾದ ಬದಲಾವಣೆಯೇ ಅಥವಾ ರಾಜತಾಂತ್ರಿಕ ತಂತ್ರವೇ? ಸ್ನೇಹಿತರೆ, ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಚೀನಾ ಗೌರವಿಸುತ್ತೇವೆ ಎಂದಿದೆಯೇ ಹೊರತು ನೇರ ಬೆಂಬಲ ನೀಡುತ್ತೇವೆ ಎಂದು ಇನ್ನೂ ಹೇಳಿಲ್ಲ. ಆದರೂ ಗಡಿಯಲ್ಲಿ ಉದ್ವಿಗ್ನತೆ ಕಡಿಮೆ ಮಾಡಿಕೊಂಡು ಆರ್ಥಿಕತೆಯತ್ತ ಗಮನ ಹರಿಸಲು ಚೀನಾ ಮುಂದಾಗಿರೋದು ಸ್ಪಷ್ಟವಾಗಿ ಕಾಣ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರ ಮಾರ್ಗದರ್ಶನದಂತೆ ಭಿನ್ನಾಭಿಪ್ರಾಯಗಳನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಲು ಎರಡೂ ದೇಶಗಳು ಒಪ್ಪಿಕೊಂಡಿವೆ. ಭಾರತಕ್ಕೆ ಯಾಕೆ ಇದು ಮುಖ್ಯ? ಭಾರತ ಇಂದು ವಿಶ್ವದ ಅತಿದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶ ಮಾತ್ರವಲ್ಲ, ಬಲಿಷ್ಠ ಆರ್ಥಿಕತೆಯೂ ಹೌದು. ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಕಾಯಂ ಸ್ಥಾನಮಾನ ಸಿಕ್ಕರೆ ಜಾಗತಿಕ ನಿರ್ಧಾರಗಳಲ್ಲಿ ನಮ್ಮ ಧ್ವನಿ ಇನ್ನಷ್ಟು ಗಟ್ಟಿಯಾಗುತ್ತೆ. ಚೀನಾ ಅಡ್ಡಗಾಲು ಹಾಕದಿದ್ದರೆ ಈ ಹಾದಿ ಇನ್ನಷ್ಟು ಸುಗಮವಾಗಲಿದೆ. ಒಟ್ಟಿನಲ್ಲಿ ಗಡಿಯಲ್ಲಿ ಶಾಂತಿ ನೆಲೆಸಿ ವ್ಯಾಪಾರ ವಹಿವಾಟು ಹೆಚ್ಚಾದರೆ ಅದು ಎರಡೂ ದೇಶಗಳಿಗೂ ಲಾಭವೇ. ಆದರೆ ಚೀನಾದ ಈ ಮಾತನ್ನು ನಾವು ಎಷ್ಟರ ಮಟ್ಟಿಗೆ ನಂಬಬಹುದು? ಭಾರತದ ಈ ರಾಜತಾಂತ್ರಿಕ ಗೆಲುವಿನ ಬಗ್ಗೆ ನಿಮಗೇನನಿಸುತ್ತದೆ? ದಯವಿಟ್ಟು ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ.
ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.